ಆ ಥರದ್ದು ಏನಾದ್ರು ಮಾಡ್ಕೋತೀರಾ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಅಲ್ಲ 100% ಅಫ್ಕೋರ್ಸ್ ನಾನು ನೇಚರಲ್ಲಿ ಯಾವಾಗಲೂ ಕೇಳ್ಕೊತಾ ಇರ್ತೀನಿ, ಎಲ್ರಿಗೂ ಒಳ್ಳೇದಾಗಬೇಕು, ನಮ್ಮ ಸಿನಿಮಾ ಒಳ್ಳೇದಾಗಬೇಕು, ಮೊದಲನೇದಾಗಿ ನಮ್ಮ ತಂಡಕ್ಕೆ ಒಳ್ಳೇದಾಗಬೇಕು. ಯಾವಾಗಲೂ ಸಿನಿಮಾನೇ ನಾನು ಕನಸಲ್ಲೂ ಮನಸ್ಸಲ್ಲೂ ನನಗೆ ಯಾವಾಗಲೂ 24/7 ರನ್ ಆಗೋದೇ ಸಿನಿಮಾ. ಸುಳ್ಳು ಹೇಳಬಾರ್ದು, ನನ್ನ ತಲೆ ಬರೀ ಸಿನಿಮಾದ ಮೇಲೆ ರನ್ ಆಗ್ತಾ ಇರುತ್ತೆ. ಇವತ್ತೇನು ಪ್ರಮೋಷನ್ ಮಾಡಬೇಕು, ಕ್ರಿಯೇಟಿವ್ ಕಂಟೆಂಟ್ ಏನು ಯೋಚನೆ ಮಾಡಬೇಕು, ಸಿನಿಮಾನ ಹೆಂಗೆ ಎತ್ತಬೇಕು, ಹೆಂಗೆ ಸಿನಿಮಾ ಜನಕ್ಕೆ ತಲುಪಿಸ್ಬೇಕು, ಬರೀ ನನ್ನ ತಲೆವಾಡ ರನ್ ಆಗೋದೇ ಅಷ್ಟು ಕೆಲಸ ಅಂತ ಬಂದಾಗ. ಅದು ಬಿಟ್ಟರೆ ನನ್ನ ರಿಲ್ಯಾಕ್ಸ್ ಟೈಮ್ ಫ್ಯಾಮಿಲಿ ಜೊತೆಗಿರ್ತೀನಿ. ಬಿಟ್ಟರೆ ಇವತ್ತು ನಾವು ಈ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿರೋದು ಒಂಥರ ನಮ್ಮ ಖುಷಿ. ಯಾಕೆಂದರೆ ಈ ಹಬ್ಬದ ಟೈಮಲ್ಲಿ ನಮ್ಮ ಸಿನಿಮಾ ಬರ್ತದೆ, ಇದೊಂದು ಪಾಸಿಟಿವ್ ನಮಗೆ. ಸಂಕ್ರಾಂತಿ ಕ್ರಾಂತಿ ಹೆಸರಲ್ಲೇ ಕ್ರಾಂತಿ ಇದೆ. ಹಾಗಾಗಿ ನಮ್ಮ ಸಿನಿಮಾದಲ್ವೇ, ನಮ್ಮ ಬದುಕಲ್ವೇ, ನನಗಾಗಲಿ ಸಪ್ತಮಿ ಅವ್ರಿಗಾಗಲಿ ಅಥವಾ ನಮ್ಮ ಇಡೀ ತಂಡಕ್ಕಾಗಲಿ ಒಂದು ಕ್ರಾಂತಿ ಆಗಬೇಕು ಅಂತ ಎಲ್ಲ ಒಂಥರ ಕನ್ಸು ಇಟ್ಕೊಂಡು, ಬಹು ನಿರೀಕ್ಷೆ ಇಟ್ಕೊಂಡು ನಾವು ಕಾಯ್ತಾ ಇದ್ದೀವಿ. ಅಂದರೆ ಜನ ಹೇಗೆ ರಿಸೀವ್ ಮಾಡ್ತಾರೆ, ರಿಸೀವ್ ಮಾಡಲಿ ಚೆನ್ನಾಗೆ, ಇದು ನಮ್ಮ ಬದುಕಲ್ಲೊಂದು ಬದಲಾವಣೆ ಆಗಲಿ, ಹೊಸ ಬೆಳಕು ಬರಲಿ ಅಂತ ಕಾಯ್ತಾ ಇದ್ದೀವಿ. ಜೊತೆಗೆ ಮೊದಲೇ ಹೇಳ್ತಾ ಇದ್ದೆ ಅಂದರೆ ಕಿಚಾಯಿಸೋ ಟೈಮಲ್ಲಿ ಊರವರೆಲ್ಲ ಬರೋರು, ಅದರಲ್ಲೂ ಭಾಳ ಮುಖ್ಯ ಗಂಡು ಮಕ್ಕಳು ಹೋಗಿ ಅಲ್ಲಿ ನಿಂತ್ಕೋತೀವಿ. ಯಾಕೆ ಅಂತಂದರೆ ಹೆಣ್ಮಕ್ಳು ಬರ್ತಾರೆ ಅಂತ. ಸೊ ಆ ಟೈಮಲ್ಲಿ ಯಾರು ಅಂಬಿಕಾ ಸಿಕ್ಕಿದ್ರ ಅಂತ ನಂಗೆ ಗೊತ್ತು, ನಾನು ಕೇಳ್ತೀನಿ. ನಮ್ಮ ಅಣ್ಣ ಮತ್ತೆ ಇವರು ಕ್ಲಾಸ್ಮೇಟ್. ಹೌದಾ, ಇವನು ಅದೆಲ್ಲ ಮಾಡಿರ್ತಾನೆ 100%. ಇವನು ಅದೇ ಅನುಭವಗಳನ್ನ ನನ್ನ ಮೇಲೆ ಹೇರ್ತಾವನೆ. ಈಗ ಇವನು ನಿಂತ್ಕೊಂಡು ಅಲ್ಲಿ ಹುಡುಗಿರ್ ನೋಡೋದು, ಅಲ್ಲಿ ಕಿಚಾಯಿಸ್ಬೇಕಾದ್ರೆ ಇವ್ನು ಕಿಚಾಯಿಸೋದು ಹುಡುಗಿರ್ನ, ಇದೆಲ್ಲ ನೀನು ಮಾಡಿರೋದನ್ನ ನಮ್ಗೆ ಆಗ್ತಾ ಇದೆ. ಹೌದಾ, ಹಂಗಾಗಿ ನಮ್ಮ ಮೇಲೆ ಆಗ್ತಾ ಇದೆಯಾ ಅಪ್ಪ. ಅದು ನೋಡ್ತಿದ್ವಿ ಕಡೆ, ಹುಡುಗ ಅಂದಮೇಲೆ ಹುಡುಗಿ ನೋಡೋದು ಕಾಮ್ ಅನ್ಕೊಳ್ಳೋದು. ಅಂದ್ರೆ ಏನು ಗೊತ್ತಾ, ಈಗ ಮನುಷ್ಯನಿಗೆ ಇರೋದೇ ಅದು, ಹುಡುಗ ಹುಡುಗಿದು ಏನೋ ವಿರುದ್ಧವಾದ ಇದ್ದದ್ದು ಅಟ್ರಾಕ್ಷನ್. ಅದು 100% ಆ ಏಜು ಮತ್ತು ಆ ಟೀನೇಜಲ್ಲಿ ಹುಡುಗಿರ್ ನೋಡೋದು ಕಾಮನ್ನು, ಹುಡುಗರು ನೋಡೋದು ಕಾಮನ್ನು, ಅದೆಲ್ಲ ನಡೀತಾ ಇರ್ತದೆ. ನಾವು ನೋಡಲಿಲ್ಲ ಅಂದ್ರೆ ಬೇರೆಯವ್ರು ನೋಡೋದು ನಾವು ನೋಡ್ತಿದ್ವಿ. ಅವ್ನು ನೋಡು ಅವಳು ನೋಡ್ತಾವನೆ, ಅವಳು ನೋಡು ಅವ್ನು ನೋಡ್ತಾವನೆ ಅಂತ. ಇವೆಲ್ಲ ನಾವು ಮಾಡ್ತಾ ಇದ್ವಿ ಪೋಲಿ ಕೆಲಸ. ಅದು ಬಿಟ್ಟರೆ ಆಮೇಲೆ ನಮ್ಮ ಕಡೆ ಹೆಂಗೆ ಗೊತ್ತಾವಾಗ ಇದ್ದಿದ್ದು, ಹೆಣ್ಣು ಮಕ್ಕಳು ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ರು, ಅವರು ಪಾಪ ತಲೆನೇ ಎತ್ತಿರಲಿಲ್ಲ. ಈ ಬೀದಿಯಿಂದ ಆ ಬೀದಿ ಪಾಸ್ ಆಗೋವರೆಗೂ ಅವ್ರು ತಲೆ ತೆಗೆಸ್ಕೊಂಡೇ ಹೋಗ್ಬೇಕು. ನಾವು ಹೆಣ್ಮಕ್ಳನ್ನ ಮಾತಾಡ್ಸ್ಬೇಕು ಅಂತಂದ್ರೆ ಸ್ಕೂಲಲ್ಲಿದ್ರು, ಸ್ಕೂಲಲ್ಲಿ ಒಳಗಡೆ ಕೂತಿರ್ಬೇಕಾದ್ರೆ ಅವರೆಲ್ಲ ಫ್ರೆಂಡ್ಸ್ ನಮಗೆ ಅಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸ್ತಿದ್ರು, ಚೆನ್ನಾಗಿ ಮಾತಾಡೋರು. ಆಚೆಗೆ ಬಂದ ತಕ್ಷಣ ನಾವು ಯಾರು ಹೆಣ್ಮಕ್ಳು ಮಾತಾಡ್ಸಂಗೇ ಇಲ್ಲ. ಅವ್ರಿಗೆ ನೋಟ್ಸ್ ಕೊಡ್ತಾರೆ ಅಂದ್ರೆ ನಾವು ಕಣ್ಣೆ ನೋಡ್ತಿರಲ್ಲ. ಹಿಂಗೆ ನೋಟ್ಸ್ನ ಹಿಂಗೆ ಇಸ್ಕೊಂಡು ಹಿಂಗೆ ಕೊಟ್ಬಿಟ್ಟು ಹಿಂಗೆ ಹೊಟ್ಟೋಗೋದು. ಏನೋ ಒಂಥರ ವಿರೋಧಿಗಳ ಟೈಪು. ಏನು ಅವ್ರು ಯಾರೋ ಬೇರೆಯವರು, ನಾವ್ಯಾರೋ ಶತ್ರುಗಳು, ಯಾರೋ ಮಾತಾಡ್ಸಂಗಿಲ್ಲ. ಆ ಹಳ್ಳಿ ಕಲ್ಚರಲ್ಲೂ ಹಂಗೆ ಬಂದಿತ್ತು, ಆ ಥರದ ವಾತಾವರಣ ಇತ್ತು. ಈಗ ಅಟ್ಲೀಸ್ಟ್ ಎಲ್ಲ ಕ್ಯಾಶುವಲ್ ಆಗಿರ್ತಾರೆ, ಈಗೆಲ್ಲ ಆರಾಮ್ ಮಾತಾಡ್ತಾರೆ, ಹಂಗಾಗಿದೆ. ಬಟ್ ಆಗ ಗೊತ್ತಲ್ಲ ನೀನು ಮಾಡಿರೋ ಕೆಲಸಗಳೆಲ್ಲ. ಈಗಲೇ ಏನು ಮಾಡ್ತಲ್ಲ, ಆಗೇನು ಮಾಡಿ. ಅದಕ್ಕೆ ಹೇಳಿದ್ದೀನಿ ಅವನಿಗೆ, ಬೇಗ ಹುಡುಗಿ ನೋಡಿ ಮದುವೆ ಆಗುವಂತ. ನ್ಯೂಸ್ ಚಾನಲ್ ಇರೋರು ಸುಮಾರು ಜನ ನ್ಯೂಸ್ ಚಾನಲ್ ಹುಡುಗಿರನ್ನೇ ಮದುವೆ ಆಗಿದ್ದಾರೆ, ಆಂಕರ್ಗಳನ್ನ. ಅಂಬಿಕಾ ಅಂತ ಯಾಕೆ ಕೇಳಿದೆ ಅಂದರೆ, ಸಿನಿಮಾ ಕನೆಕ್ಷನ್ ಕೊಡೋಕೆ ಹಿಂಗೆ ಕೇಳಿದೆ, ನೀವು ನೋಡ್ರೆ ನಿನ್ನೆ ಕನೆಕ್ಟ್ ಮಾಡ್ತಿದ್ದೀರಾ. ಸೊ ಓಕೆ, ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ನಮ್ಮೂರ ಜಗಲಿ ಕಡೆ ರೆಡಿಯಾಗಿದೆ. ಅಲ್ಲಿ ಸಂಕ್ರಾಂತಿ ದಿನ ಒಂದು ಕ್ರಾಂತಿ ಬಗ್ಗೆ ಮಾತಾಡ್ತಾನೆ. ಕಂಟಿನ್ಯೂ ಮಾಡೋಣ ಬನ್ನಿ. ಥ್ಯಾಂಕ್ ಯು.